ಹಾಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಈಗ ಬಿಲ್ಲಾ ರಂಗ ಭಾಷಾ ಸಿನಿಮಾದ ಅಪ್ಡೇಟು ಆ್ಯಂಡ್ ಅದ್ರ ಜೊತೆಗೇನೆ ಎಲ್ಲರೂ ಗೊತ್ತಿರೋ ಹಾಗೇ ಈ ಸಾರಿ ಬಿಗ್ ಬಾಸ್ ಬೇಗನೆ ಶುರು ಆಗ್ತಾ ಇದೆ. ಸೊ ಈ ಒಂದು ಸ್ಕೆಡ್ಯೂಲಲ್ಲಿ BRB ಸಿನಿಮಾದ ಅಪ್ಡೇಟ್ ಆಗಿರ್ಬೋದು, ಸಿನಿಮಾ ರಿಲೀಸ್ ಆಗೋದು ಯಾವಾಗ ಅನ್ನುವಂಥದ್ದಾಗಿರ್ಬೋದು, ತುಂಬ ಜನಗಳ ಪ್ರಶ್ನೆ, ಅಭಿಮಾನಿಗಳದಾಗಿರ್ಬೋದು, ಸಿನಿ ಪ್ರೇಕ್ಷಕರದಾಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಕ್ವಶನ್ ತಲೆಯಲ್ಲಿ ಹೋಗ್ತಾ ಇದೆ. ಸೊ ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಹಂಚ್ಕೊಳ್ತೀನಿ ನಿಮ್ಮ ಹತ್ರ ಒಂದು ಮಾತುಕತೆ. ಸೊ ಏನು ಕತೆ, ಏನು ವಿಚಾರ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಬಹುಶಃ ರಿಯಾಲಿಟಿ ಶೋ ಅಂತ ಬಂದಾಗ, ಸೊ ಬಿಗ್ ಬಾಸ್ ಕನ್ನಡದಲ್ಲಿ ಸುದೀಪ್ ಸರ್ ಅವರು ಲಾಸ್ಟ್ ಟೈಮಲ್ಲೇ ಎಲ್ಲರೂ ಗೊತ್ತಿರೋ ಹಾಗೆ ನಾವು ಬಿಗ್ ಬಾಸನ್ನು ಹೋಸ್ಟಿಂಗ್ ಮಾಡೋದನ್ನು ನಾನು ನಿಲ್ಲಿಸ್ತೀನಿ ಅಂತ ಕೂಡ ಹೇಳಿದರು. ಅದಾದಮೇಲೆ ಮತ್ತೆ ಬಿಗ್ ಬಾಸ್ಗೆ ಬಂದರು. ಸೊ ಈಗ ಬರ್ತಿರುವಂಥ 2026ನೇ ಬಿಗ್ ಬಾಸು ತುಂಬಾ ಒಂದು ವೇಗವಾಗಿ ಬೇಗ ಬರ್ತಾ ಇದೆ. ಏನಕ್ಕೆ ಅನ್ನೋದೊಂದು ವಿಚಾರ ತಗೊಳ್ಳೋದಾಯಿತು ಅಂದರೆ, ಸೊ ಎಲ್ಲರೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಈಗ ಸದ್ಯಕ್ಕೆ ಆಡಿಷನ್ಸನ್ನು ಸ್ಟಾರ್ಟ್ ಮಾಡಿದೆ. ಈಗ ಪಬ್ಲಿಕ್ಕನ್ನು ಒಂದು ಬಿಗ್ ಬಾಸ್ ಹೌಸ್ಗಳೇ ಕಳಿಸೋದಕ್ಕೆ ಒಂದು ಆಡಿಷನ್ ಮಾಡ್ತಾ ಇದೆ. ಸೊ ಈ ಪ್ರೋಸೆಸ್ ಐ ಥಿಂಕ್ ನನಗನ್ಸೋ ಪ್ರಕಾರ 1 ತಿಂಗಳು ಅಥವಾ 1.5 ತಿಂಗಳು ಅಥವಾ 2 ತಿಂಗಳು ಆಗಬಹುದು. ಸೊ ಅದಾದಮೇಲೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಏನಾದರೂ ಸ್ಟಾರ್ಟ್ ಮಾಡ್ಬೋದು ಬಿಗ್ ಬಾಸ್ನ. ಸೊ ಈಗ ಸದ್ಯದ ವಿಚಾರ ಅದಲ್ಲ. ಸೊ ಈಗಿನ ವಿಚಾರ ಏನಪ್ಪ ಅಂತಂದರೆ, BRB ಸಿನಿಮಾದ ಒಂದು ಅಪ್ಡೇಟ್ ಆಗಿರ್ಬೋದು, BRB ಸಿನಿಮಾದ ಒಂದು ವಿಚಾರ ಆಗಿರ್ಬೋದು. ಸೊ ಈ ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆದರೆ, ಸೊ ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಕಿಚ್ಚ ಸುದೀಪ್ ಸರ್ ಅವರು ಬ್ಯುಸಿಯಾಗಿ ಹೋಗ್ಬಿಡ್ತಾರೆ ಬಿಗ್ ಬಾಸಲ್ಲಿ. ಸೊ ಬ್ಯುಸಿ ಆದರು ಅಂತಂದರೆ, ಸೊ ಮತ್ತು ಅಲ್ಲಿಗೆ ಶೂಟಿಂಗ್ ಸ್ಕೆಡ್ಯೂಲ್ಸ್ ಆಗಿರ್ಬೋದು, ಮತ್ತು ರಿಯಾಲಿಟಿ ಶೋ ಸ್ಕೆಡ್ಯೂಲ್ಸ್ ಆಗಿರ್ಬೋದು, ಸೊ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಬಟ್ ನನಗನ್ಸೋ ಪ್ರಕಾರವಾಗಿ ಎರಡೂ ಕೂಡ ಮ್ಯಾನೇಜ್ ಮಾಡ್ತಾರೋ ಅಂತ ಅನ್ನಿಸ್ತಿದೆಯೋ, ಅಥವಾ ಒಂದಕ್ಕೆ ಫೋಕಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಐ ಥಿಂಕ್ ರಿಯಾಲಿಟಿ ಶೋಗೆ ಫೋಕಸ್ ಮಾಡಿ ಈ ರಿಯಾಲಿಟಿ ಶೋನ ಆದಷ್ಟು ಬೇಗನೆ ಮುಗಿಸಿ ಸೊ ನೆಕ್ಸ್ಟ್ ಶೂಟಿಂಗ್ ಪ್ರೋಸೆಸಲ್ಲಿ ತೊಡ್ಕೋಬೋದಾ ಅನ್ನೋದು ನನ್ನ ಒಂದು ಗೆಸ್ಸಿಂಗ್ ಇದೆ. ಐ ಥಿಂಕ್ ನೋಡೋಣ ಅದು ಯಾವ ರೀತಿ ಪ್ರೋಸೆಸ್. ಎರಡೂ ಕಡೆ ಮ್ಯಾನೇಜ್ ಮಾಡೋದಕ್ಕಿಂತ ಐ ಥಿಂಕ್ ನನಗನ್ಸೋ ಪ್ರಕಾರವಾಗಿ ಒಂದೇ ಕಡೆ ಫೋಕಸ್ ಮಾಡಿ ಇದನ್ನು ಬೇಗ ಮುಗಿಸ್ಕೊಟ್ಟು ಆ್ಯಂಡ್ ಅದು ಆಗ್ತಿದ್ದಂಗೆ ನೆಕ್ಸ್ಟು BRB ಕಡೆ ತುಂಬಾ ಒಂದು ಫೋಕಸಿಂಗ್ ಮಾಡುವಂಥ ಒಂದು ಇದ್ರೂ ಇರ್ಬೋದು. ಗೊತ್ತಿಲ್ಲ ಅದು ಯಾವ ರೀತಿ ಇದೆ ಏನು ಅಂತ. ಬಟ್ ನಾನು ಹೇಳೋದೇನು ಅಂತಂದರೆ, BRBಯ ಒಂದು ಸಿನಿಮಾದ ಒಂದು ಅಪ್ಡೇಟ್ಗೆ, ಸುದೀಪ್ ಸರ್ ಅವ್ರ ಅಪ್ಕಮಿಂಗ್ ಸಿನಿಮಾಗೆ ಎಲ್ಲರೂ ಕೂಡ ನಿಜವಾಗ್ಲೂ ಕಾಯ್ತಾ ಇದ್ದೀವಿ 100%. ಅದು ಯಾವುದೇ ಡೌಟ್ ಇಲ್ಲ. ಸೊ ಈ ಸ್ಕೆಡ್ಯೂಲ್ಸ್ಗಳನ್ನು ಸುದೀಪ್ ಸರ್ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಎಲ್ಲರ ಒಂದು ಪ್ರಶ್ನೆ. ಸೊ ನಾನು ಅಂದ್ಕೊಂಡಿದ್ದೀನಿ ಆಫ್ಟರ್ ಬಿಗ್ ಬಾಸ್ ಆದಮೇಲೆ ಫುಲ್ಲಿ ಫೋಕಸ್ ಆನ್ ಮೂವಿ ಅಪ್ಕಮಿಂಗ್ BRB ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಐ ಥಿಂಕ್ ಯಾವ ರೀತಿ ಆಗುತ್ತೆ ಅಂತ. ಸೊ ಈ ಸಾರಿ ತುಂಬಾ ಒಂದು ಬೇಗನೆ ಶುರುವಾಗ್ತಾಯಿದೆ ಆ್ಯಂಡ್ ಬೇಗನೆ ಮುಗಿಯುತ್ತೆ. ಯಾಕಂದರೆ ಈ ಸಾರಿ ಮತ್ತೆ ಒಂದು ರೀತಿಯಲ್ಲಿ ಆಗಲೇ ಹೇಳಿದಾಗೇ ತುಂಬಾ ಒಂದು ಟ್ವಿಸ್ಟ್ ಇದೆ. ಯಾಕೆಂದರೆ ಪಬ್ಲಿಕ್ ಅಂದರೆ ಹೊರಗಡೆ ಆಡಿಯನ್ಸು ಯಾರು ಪ್ರೇಕ್ಷಕರಿದ್ದರು ಅವ್ರನ್ನ ಒಂದು ಆಡಿಷನ್ ಮಾಡಿ ಅವರನ್ನು ಸೆಲೆಕ್ಟ್ ಮಾಡ್ತಿರುವಂಥ ಪ್ರೊಸೆಸ್ ನಡೀತಾ ಇದೆ ಇದರಲ್ಲಿ. ಸೊ ಹಾಗಾಗಿ ಸ್ವಲ್ಪ 1 ತಿಂಗಳು 1.5 ತಿಂಗಳಲ್ಲಿ ಈ ಪ್ರೊಸೆಸ್ ಮುಗಿದು ಆಗಸ್ಟ್ ಫಸ್ಟ್ ಆರ್ ಸೆಕೆಂಡ್ ವೀಕಲ್ಲೇ ಸ್ಟಾರ್ಟ್ ಮಾಡ್ಬೋದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಅಪ್ಡೇಟ್ ಬರುತ್ತೆ ಅಂತ. ತುಂಬ ಜನ ನನಗೆ ಕಾಮೆಂಟ್ ಮಾಡ್ತಾ ಇರ್ತೀರಾ, ಸೊ BRB ಹೇಗೆ ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು ಅಂತ. ಬಟ್ ನಾನು ಈ ಥರ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ ಯಾವ ರೀತಿ ಮುಂದಿನ ಪ್ರೋಸೆಸ್ ಏನಾಗುತ್ತೆ ಅಂತ. ಬಟ್ ನಾನು ಖಂಡಿತವಾಗ್ಲೂ ಈ ವರ್ಷದಲ್ಲೇ ಕಿಚ್ಚ ಸುದೀಪ್ ಸರ್ ಅವರ ಸಿನಿಮಾ ನೋಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ನೋಡೋಣ ನಿಮಗೇನು ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆದಷ್ಟು ಬೇಗನೆ BRB ಸಿನಿಮಾದ ಅಪ್ಡೇಟು ಕಿಚ್ಚ ಸುದೀಪ್ ಸರ್ ಅವರು ಅವರ ಒಂದು ಅಕೌಂಟಲ್ಲೇ ಕೊಡಲಿ, ಅಫಿಷಿಯಲ್ ಆಗಿ ಬರಲಿ ಅಂತ ಕೇಳ್ಕೊಳ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ನಮ್ಮನ್ನು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿಲ್ಲ, ಎಲ್ಲ ಫಾಲೋ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಬ್ಸ್ಕ್ರೈಬು ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.